ಯಾಕಂದ್ರೆ ಬಿಜೆಪಿ ಎರಡು ಬಣ ಇದೆ ಮೊದಲಾದ ನಿಮ್ಮನ್ನ ಸೇರಿದಂತೆ 28 40 ಅವ್ರಿಗೆ ಏನು ಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ 8 ಮಂದಿ ಮುಖ್ಯಮಂತ್ರಿಗಳದ ಅಷ್ಟು ಬಣ ಅದಾವ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬೇರೆ, ಡಿ ಕೆ ಈ ಎಲ್ಲ ಹೋರಾಟದ ಹಿಂದೆ ಯಾರದಾರಪ್ಪ ಇವೆಲ್ಲ ಅವ್ರನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ಇರುವಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂಥ ಎಲ್ಲ ಮಾಹಿತಿ ಕೊಡೋರು ಯಾರು? ಅವ್ರ ಪಾರ್ಟಿಯವರೇ. ಯಾರು ಸರ್? ಡಿ ಕೆ ಶಿವಕುಮಾರ್ ಅವರೇ ಭಾಳ ಪ್ರಭಾವಿ ನಾಯಕ ಕರ್ನಾಟಕದ. ಅವ್ರು ಕೊಡ್ಲಕತ್ತಾರ, ನಾವಲ್ಲ. ನಮಗೆ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರು ಅವರಿಂದಲೇ. ಯಾಕಂದ್ರೆ ಅವ್ರನ್ನ ಸಿದ್ದರಾಮಯ್ಯ ನಿಲ್ಲಿಸ್ಬೇಕಂತೇಳಿ ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಡೆದಿದೆ. ಬಿಜೆಪಿಯಲ್ಲಿ ಏನೂ ಇಲ್ಲ. ಬಿಜೆಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನು ಆದರ್ಶ ರಾಜೀನಾಮೆ ಕೊಡ್ಬೇಕಂತ ಅನ್ನೋದೇ ಅಷ್ಟೇ ಬಿಜೆಪಿ ಒಂದು ಈ ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ನಾವು ಇದು ಇನ್ನೂ ಕಾಲು ಪಕ್ವಾಗಿಲ್ಲ. ಪಕ್ವ ಆಯ್ತಂದ್ರೆ ಹೇಳ್ತೀವಿ. ಇನ್ನೊಂದು ವಾರ ಟೈಮ್ ಕೊಡಿ. ಈ ವಿಜಯದಶಮಿ ಮುಗಿಲಿ, ಇವರೆಲ್ಲ ನೋಡ್ತೀನಿ ಹೆಂಗೆ ಹೋರಾಟ ಮಾಡ್ತಾರ, ಯಾರು ಅಬ್ಸೆಂಟ್ ಉಳಿತಾರ, ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರ, ಸಿದ್ದರಾಮಯ್ಯನವ್ರ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರೆ, ಎಲ್ಲಾನು ಕಾಲ ಬರ್ತೈತೆ ಅವ್ರು ಹೇಳ್ತಾರೆ. ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಯಾಕಂದ್ರೆ ಬಿಜೆಪಿ ಎರಡು ಬಣ ಇದೆ ಮೊದಲಾದ ನಿಮ್ಮನ್ನ ಸೇರಿದಂತೆ 28 40 ಅವ್ರಿಗೆ ಏನು ಬೇಕಾಗಿಲ್ಲ. ಕಾಂಗ್ರೆಸ್ನಲ್ಲಿ 8 ಮಂದಿ ಮುಖ್ಯಮಂತ್ರಿಗಳದ ಅಷ್ಟು ಬಣ ಅದಾವ. ಕಾಂಗ್ರೆಸ್ ಸಿದ್ದರಾಮಯ್ಯ ಬಣ ಬೇರೆ, ಡಿ ಕೆ ಈ ಎಲ್ಲ ಹೋರಾಟದ ಹಿಂದೆ ಯಾರದಾರಪ್ಪ ಇವೆಲ್ಲ ಅವ್ರನ್ನ ಸಿದ್ದರಾಮಯ್ಯನವ್ರ ವಿರುದ್ಧ ಇರುವಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂಥ ಎಲ್ಲ ಮಾಹಿತಿ ಕೊಡೋರು ಯಾರು? ಅವ್ರ ಪಾರ್ಟಿಯವರೇ. ಯಾರು ಸರ್? ಡಿ ಕೆ ಶಿವಕುಮಾರ್ ಅವರೇ ಭಾಳ ಪ್ರಭಾವಿ ನಾಯಕ ಕರ್ನಾಟಕದ. ಅವ್ರು ಕೊಡ್ಲಕತ್ತಾರ, ನಾವಲ್ಲ. ನಮಗೆ ಅವ್ರ ಮಾಹಿತಿ ಸಿಗುವುದೇ ನಮ್ಮ ಪಕ್ಷದವ್ರು ಅವರಿಂದಲೇ. ಯಾಕಂದ್ರೆ ಅವ್ರನ್ನ ಸಿದ್ದರಾಮಯ್ಯ ನಿಲ್ಲಿಸ್ಬೇಕಂತೇಳಿ ದೊಡ್ಡ ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಡೆದಿದೆ. ಬಿಜೆಪಿಯಲ್ಲಿ ಏನೂ ಇಲ್ಲ. ಬಿಜೆಪಿ ನೈತಿಕ ಹೊಣೆ ಹೊತ್ತು ಇವತ್ತು ಏನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದು ಅದ್ರ ಮೇಲೆ ಅದನ್ನು ಆದರ್ಶ ರಾಜೀನಾಮೆ ಕೊಡ್ಬೇಕಂತ ಅನ್ನೋದೇ ಅಷ್ಟೇ ಬಿಜೆಪಿ ಒಂದು ಈ ವಿಚಾರದಲ್ಲಿ ನಿಮ್ಮ ಪಕ್ಷದ ನಾಯಕರು ಸಮರ್ಥವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ತಮಗೆ? ನಾವು ಇದು ಇನ್ನೂ ಕಾಲು ಪಕ್ವಾಗಿಲ್ಲ. ಪಕ್ವ ಆಯ್ತಂದ್ರೆ ಹೇಳ್ತೀವಿ. ಇನ್ನೊಂದು ವಾರ ಟೈಮ್ ಕೊಡಿ. ಈ ವಿಜಯದಶಮಿ ಮುಗಿಲಿ, ಇವರೆಲ್ಲ ನೋಡ್ತೀನಿ ಹೆಂಗೆ ಹೋರಾಟ ಮಾಡ್ತಾರ, ಯಾರು ಅಬ್ಸೆಂಟ್ ಉಳಿತಾರ, ಯಾರು ಪ್ರಾಮಾಣಿಕ ಹೋರಾಟ ಮಾಡ್ತಾರ, ಸಿದ್ದರಾಮಯ್ಯನವ್ರ ಬಗ್ಗೆ ಉಗ್ರವಾಗಿ ಯಾರು ಮಾತಾಡ್ತಾರೆ, ಎಲ್ಲಾನು ಕಾಲ ಬರ್ತೈತೆ ಅವ್ರು ಹೇಳ್ತಾರೆ. ಬ್ರಿಗೇಡ್ಗೆ ಸಂಬಂಧಪಟ್ಟಂತೆ ನಿಮ್ಮ